ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಬನ್ನಿ ಫ್ರೆಂಡ್ಸ್, ಇವತ್ತು ನಾನೊಂದು ಬೀಟ್ರೋಟ್ ಫ್ರೈ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಒಂದು ಬೀಟ್ರೋಟ್ ತಗೊಂಡು ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ತುಂಬ ದಪ್ಪನೂ ಇರಬಾರ್ದು, ತೆಳುನೂ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಇರಬೇಕು. ಮತ್ತು ಇದಕ್ಕೆ ಬೇಳೆ ಸಾರಿನ ಪುಡಿ ಸ್ವಲ್ಪ, ಉಪ್ಪು ಸ್ವಲ್ಪ, ಅರಿಶಿನದ ಪುಡಿ ಸ್ವಲ್ಪ, ಮತ್ತು ಇದನ್ನು ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಬೇಕು. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಇದನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ ಇಲ್ಲಿ ತವ ಇಟ್ಕೊಂಬಿಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಈಗ ಆಯಿಲ್ ಹಾಕ್ಕೊಂಬಿಡೋಣ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಆಯಿಲ್ ಹಾಕ್ಕೊಂಡು ಈಗ ಇದ್ರ ಮೇಲೆಲ್ಲ ನಾವು ಬೀಟ್ರೋಟ್ ಸ್ಲೈಸು ಹಾಕ್ಕೊಬಿಡೋಣ. ಎಲ್ಲ ಸುತ್ತೂರು ಜೋಡಿಸ್ಬಿಡೋಣ. ಈಗ ಇಲ್ಲಿಟ್ಟಿರೋ ಖಾರದ ಪುಡಿ ಮತ್ತು ಉಪ್ಪು, ಅರಿಶಿನದ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಈಸಿ ಫ್ರೆಂಡ್ಸ್, ಬೇಗ ಮಾಡ್ಬೋದು. ಇದು ಅನಿಮಿಯಾ ಇರೋರಿಗೆ ತುಂಬ ಒಳ್ಳೆಯದು. ಇದರಲ್ಲಿ ನಾರಿನಾಂಶ, ಕಬ್ಬಿಣಾಂಶ ಎಲ್ಲ ಹೆಚ್ಚಾಗಿರುತ್ತೆ. ಇದು ಮಕ್ಳಿಗೆ ಕೊಡೋದ್ರಿಂದ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಅದೇ ಸಾರಲ್ಲಿ, ಪಲ್ಯಲ್ಲಿ ಆದರೆ ತಿನ್ನೋದಿಲ್ಲ. ಈ ಥರ ಮಾಡಿಕೊಟ್ರೆ ಸ್ಲೈಸಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೋಡಿ, ಇವಾಗ ಇದ್ರ ಮೇಲೆ ಈ ಥರ ಎಲ್ಲ ಹಾಕ್ಬಿಡೋಣ. ಮೀಡಿಯಮ್ ಉರಿ ಇರಬೇಕು. ಈಗ ಲಿಡ್ ಕ್ಲೋಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಆಗಿರುತ್ತೆ. ಈ ಥರ ಆಗಿದೆ. ಇವಾಗ ಇದನ್ನೆಲ್ಲ ತಿರುಗಿಸಿ ಹಾಕ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲ ತಿರುಗಿಸಿ ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ಖಾರದ ಪುಡಿ ಇದನ್ನೆಲ್ಲ ಹಾಕ್ಕೊಬಿಡೋಣ. ಹಾಕ್ಕೊಂಡು ಮತ್ತೆ ಒಂದೆರಡು ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಈಗ ಇದು ಚೆನ್ನಾಗಾಗಿದೆ. ಎಲ್ಲ ಇದೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬಂದು. ನೋಡಿ ಫ್ರೆಂಡ್, ಇವಾಗ ಇದು ಆಗಿದೆ. ತುಂಬ ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟ್ಫುಲ್ ಆಗಿದೆ ಫ್ರೆಂಡ್ಸ್. ಇದು ನೀವು ಒಂದು ಸಲ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.